ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಒಂದು ಸ್ಮಾರ್ಟ್ ಪ್ಲಗ್ ಅನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಇದು ಸ್ಮಾರ್ಟ್ ಪ್ಲಗ್ ಅಂದ ತಕ್ಷಣ ವೈಫೈ ಕನೆಕ್ಟ್ ಮಾಡೋದು, ಬ್ಲೂಟೂತ್ ಕನೆಕ್ಟ್ ಮಾಡೋದು, ಅಮೆಜಾನ್ ಅಲೆಕ್ಸಾ ಕನೆಕ್ಟ್ ಮಾಡೋದಲ್ಲ. ಸೊ ನಿಮ್ಮ ಮನೆಯ ಹೋಮ್ ಅಪ್ಲಯನ್ಸಸ್ ಅನ್ನ ಒಂದು ಹೈ ಫ್ಲಕ್ಚುಯೇಷನ್ ವೋಲ್ಟೇಜ್ ನಿಂದ ಇದು ಕಾಪಾಡುತ್ತೆ. ಸೊ ನೀವು ಕೇಳಿರ್ತೀರ, ನಿಮ್ಮ ಊರುಗಳಲ್ಲಿ ಕೆಲವು ಸಾರಿ ಹೈ ವೋಲ್ಟೇಜ್ ಬಂದ್ಬಿಟ್ಟು ಕೆಲವೊಬ್ರು ಮನೆಯಲ್ಲಿ ಟಿವಿ ಸುಟ್ಟೋಗಿರುತ್ತೆ, ಕೆಲವೊಬ್ರು ಮನೆಯಲ್ಲಿ ಮಿಕ್ಸಿ ಕೆಟ್ಟೋಗಿರುತ್ತೆ, ಆಮೇಲೆ ಮೊಬೈಲ್ ಫೋನ್ ಅಡಾಪ್ಟರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಅಡಾಪ್ಟರ್ಸು ಎಲ್ಲ ಹಾಳಾಗಿರುತ್ತೆ. ಸೊ ಈ ಒಂದು ವೋಲ್ಟೇಜ್ ಫ್ಲಕ್ಚುಯೇಷನ್ ಇಂದ ತುಂಬಾ ಇಶ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ವೋಲ್ಟೇಜ್ ಫ್ಲಕ್ಚುಯೇಷನ್ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸ್ಮಾರ್ಟ್ ಪ್ರಾಡಕ್ಟ್ ಇದು. ಸೊ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಖಂಡಿತ ಒಂದು ವೋಲ್ಟೇಜ್ ಫ್ಲಕ್ಚುಯೇಷನ್ ಇಂದ ನಮ್ಮ ಮನೆಯಲ್ಲಿ ಇರತಕ್ಕಂಥ ಒಂದು ಹೋಮ್ ಅಪ್ಲಯನ್ಸಸ್ ಗಳನ್ನ ಕಾಪಾಡ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಒಂದು ಫೀಚರ್ಸ್ ಏನಿದೆ ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಈ ಕೂಡಲೇ ಫಾಲೋ ಮಾಡಬಹುದು. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಪ್ರಾಡಕ್ಟ್ ಅನ್ನ ಅನ್ಬಾಕ್ಸಿಂಗ್ ಮಾಡೋಣ. ಒಂದು ಬಾಕ್ಸ್ ನ ಮೇಲ್ಗಡೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಟ್ ಸೈಡ್ ನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಸ್ಪೆಸಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದು ಕಂಪ್ಲೀಟ್ ಆದ ಒಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಇದು ನಮ್ಮ ಒಂದು ಭಾರತದ ಒಂದು ಪ್ರಾಡಕ್ಟ್ ಇದು. ಓಕೆ, ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡಿದ ನಂತರ ಒಂದು ಬಾಕ್ಸ್ ನಲ್ಲಿ ನಮಗೆ ಈ ಒಂದು ಪ್ರಾಡಕ್ಟ್ ಜೊತೆಗೆ ಒಂದು 2 ಯೂಸರ್ ಮ್ಯಾನುವಲ್ ಇದೆ. ಸೊ ಈ ಒಂದು ಯೂಸರ್ ಮ್ಯಾನುವಲ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನು ಹೇಗೆ ಯೂಸ್ ಆಗುತ್ತೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಇದನ್ನ ಸೈಡ್ ಅಲ್ಲಿ ಇಡೋಣ. ಓಕೆ, ಈ ಒಂದು ಸ್ಮಾರ್ಟ್ ಪ್ಲಗ್ ನ ನಾವು ನಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಹೋಮ್ ಅಪ್ಲಯನ್ಸಸ್ಗೆ ನಾವು ಅದನ್ನ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಈ ಒಂದು ಪ್ರಾಡಕ್ಟ್ ನ ಒಂದು ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ, ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂದು ಉತ್ತಮವಾದ ಒಂದು ವೈರ್ ಅನ್ನು ಕೂಡ ಇದಕ್ಕೆ ಯೂಸ್ ಮಾಡಿದ್ದಾರೆ. ಸೊ ಇದು ವಿತ್ ಕಾರ್ಡ್ ಸ್ಮಾರ್ಟ್ ಪ್ಲಗ್. ವಿತ್ ಕಾರ್ಡ್ ಅಂತಂದ್ರೆ ಒಂದು 60 ಮೀಟರ್ ಒಂದು ವೈರ್ ನ ಇದಕ್ಕೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ವಿತೌಟ್ ಕಾರ್ಡ್ ಕೂಡ ಬರುತ್ತೆ. ಸೊ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ವಾಲ್ ಸಾಕೆಟ್ ಅಲ್ಲಿ ಜಾಗ ಇರಲಿಲ್ಲ ಅಂತಂದ್ರೆ ನೀವು ವಿತ್ ಕಾರ್ಡ್ ಪರ್ಚೇಸ್ ಮಾಡಬಹುದು. ಸೊ ಇದ್ರ ಮೇಲ್ಗಡೆ ಭಾಗದಲ್ಲಿ ಸ್ಮಾರ್ಟ್ ಪ್ಲಗ್ ಅಂತ ಒಂದು ಬರೆದಿರುವಂತದ್ದು. ಇನ್ನು ಹಿಂದೆ ಒಂದು ಸೈಡ್ ನಲ್ಲಿ ನಿಮ್ಗೆ ಒಂದು ಇಂಡಿಕೇಟರ್ ಲೈಟ್ ಇದೆ ನೋಡಿ. ಸೊ ಇಂಡಿಕೇಟರ್ ಲೈಟ್ ಏನಕ್ಕೆ ಅಂತಂದ್ರೆ, ಸೊ ನೀವು ಇದನ್ನ ನಿಮ್ಮ ಒಂದು ವಾಲ್ ಸಾಕೆಟ್ಗೆ ಕನೆಕ್ಟ್ ಮಾಡಿದ ತಕ್ಷಣನೇ ಸೊ ಇಲ್ಲಿ ಇಂಡಿಕೇಟರ್ ಲೈಟ್ ಆನ್ ಆಗುತ್ತೆ. ಸೊ ಮೊದಲು ರೆಡ್ ಇರುತ್ತೆ, ರೆಡ್ ಆದ ನಂತರ ಅದು ಗ್ರೀನ್ಗೆ ಕನ್ವರ್ಟ್ ಆಗುತ್ತೆ. ಇನ್ ಕೇಸ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಯ್ತು ಅಂದ್ರೆ ಕೂಡ ಅಲ್ಲಿ ನಿಮಗೆ ರೆಡ್ ಲೈಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಮೊದಲು ನಾವು ಇದನ್ನ ನಮ್ಮ ಒಂದು ವಾಲ್ ಸಾಕೆಟ್ಗೆ ಕನೆಕ್ಟ್ ಮಾಡಬೇಕು. ವಾಲ್ ಸಾಕೆಟ್ಗೆ ಕನೆಕ್ಟ್ ಮಾಡಿದ ನಂತರ ಇದು ಆನ್ ಆಗಕ್ಕೆ 5 ಸೆಕೆಂಡ್ ಟೈಮ್ ತಗೊಳುತ್ತೆ. ಸೊ ಒಂದು 5 ಸೆಕೆಂಡ್ ತುಂಬಾ ಇಂಪಾರ್ಟೆಂಟು. ಸೊ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ತಾ ಇದಿಲ್ಲ ಅನ್ನೋದನ್ನ ಇದು ಟೆಸ್ಟ್ ಮಾಡಿಬಿಟ್ಟು ಸೊ ಅದಾದ ನಂತರ ಇದು ಟರ್ನ್ ಆನ್ ಆಗುತ್ತೆ. ಸೊ ಇಲ್ಲಿ ಗ್ರೀನ್ ಲೈಟ್ ಆನ್ ಆದ ತಕ್ಷಣನೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಅಪ್ಲಯನ್ಸಸ್ಗಳನ್ನು ನೀವು ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಟಿವಿ ಕನೆಕ್ಟ್ ಮಾಡ್ಬೋದು, ಆಮೇಲೆ ಮಿಕ್ಸಿ ಕನೆಕ್ಟ್ ಮಾಡ್ಬೋದು, ಆಮೇಲೆ ನೀವೇನಾದರೂ ಹೋಮ್ ಥಿಯೇಟರ್ ಇರ್ತಂದ್ರೆ ಹೋಮ್ ಥಿಯೇಟರ್ ಎಲ್ಲ ಕನೆಕ್ಟ್ ಮಾಡ್ಬೋದು. ಸೊ ಕನೆಕ್ಟ್ ಮಾಡಿದ ನಂತರ ಇದು ವರ್ಕ್ ಆಗ್ತಾ ಇರುತ್ತೆ. ನಿಮ್ಮ ಮನೇಲಿ ಏನಾದರೂ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ಸೇಫ್ ರೇಂಜನ್ನು ಸೆಟ್ ಮಾಡಿದ್ದಾರೆ. 170 ವೋಲ್ಟ್ ಟು 270 ವೋಲ್ಟ್ವರೆಗೂ ಒಂದು ಸೇಫ್ ರೇಂಜ್ ಸೆಲೆಕ್ಟ್ ಮಾಡಿದ್ದಾರೆ. ಇನ್ ಕೇಸ್ ಪವರ್ ಸಪ್ಲೈ ಜಾಸ್ತಿ ಬಂದ್ಬಿಟ್ಟು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿ ಸ್ಟಾರ್ಟ್ ಆಯಿತು ಅಂತಂದರೆ, 270 ವೋಲ್ಟ್ಗಿಂತ ಜಾಸ್ತಿ ಪವರ್ ಸಪ್ಲೈ ಬಂತು ಅಂತಂದರೆ ಆಟೋಮೆಟಿಕ್ ಆಗಿ ಒಂದು ಸ್ಮಾರ್ಟ್ ಪ್ಲಗ್ಗು ನಿಮ್ಮ ಅಪ್ಲಯನ್ಸಸ್ಗಳನ್ನು ಆಫ್ ಮಾಡುತ್ತೆ. ಸೊ ಇನ್ ಕೇಸ್ 170 ಒಂದು ಬಿಲೋ ಬಂತು ಅಂದರೆ ವೋಲ್ಟೇಜ್, ಅವಾಗಲೂ ಕೂಡ ನಿಮ್ಮ ಒಂದು ಅಪ್ಲಯನ್ಸಸ್ಗಳಿಂದ ಆಫ್ ಮಾಡುತ್ತೆ. ಪವರ್ ಸಪ್ಲೈ ಕಾನ್ಸ್ಟೆಂಟ್ ಆಗಿ ಕರೆಕ್ಟ್ ಆಗಿ ಬಂದ ತಕ್ಷಣ ಮತ್ತೆ ಒಂದು ಡಿವೈಸ್ ಆನ್ ಆಗುತ್ತೆ. ನಿಮ್ಮ ಒಂದು ಹೋಮ್ ಅಪ್ಲಯನ್ಸಸ್ಗಳನ್ನ ಇದು ವರ್ಕ್ ಆಗಕ್ಕೆ ಅಲೋ ಮಾಡುತ್ತೆ. ಸೊ ಈ ರೀತಿಯಾಗಿ ಇದು ನಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಎಲ್ಲ ಒಂದು ಹೋಮ್ ಅಪ್ಲಯನ್ಸಸ್ಗಳನ್ನ ಕಾಪಾಡುತ್ತೆ. ಸೊ ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ. 6 ಆಂಪಿಯರ್, 16 ಆಂಪಿಯರ್ ಮತ್ತೆ 6 ಆಂಪಿಯರ್ ಫಾರ್ ರೆಫ್ರಿಜರೇಟರ್ ಅಂತ. ಸೊ ರೆಫ್ರಿಜರೇಟರ್ಗೆ ಸಪ್ರೇಟ್ ಆದ ಒಂದು ಪ್ರಾಡಕ್ಟ್ ಅನ್ನು ಇವ್ರು ಮಾಡಿದ್ದಾರೆ. ಸೊ 6 ಆಂಪಿಯರ್ ನಾವು ಯಾವಾಗ ಪರ್ಚೇಸ್ ಮಾಡ್ಬೋದು ಅಂತಂದ್ರೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಟಿವಿ ಕನೆಕ್ಟ್ ಮಾಡೋಕ್ಕೆ, ಹೋಮ್ ಥಿಯೇಟರ್ ಕನೆಕ್ಟ್ ಮಾಡೋಕ್ಕೆ, ಲ್ಯಾಪ್ಟಾಪ್ ಚಾರ್ಜ್ ಮಾಡೋಕ್ಕೆ, ಆಮೇಲೆ ಮೊಬೈಲ್ ಫೋನ್ ಚಾರ್ಜ್ ಮಾಡೋಕ್ಕೆ, ನೀವು ಅಲೆಕ್ಸಾ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ಆ ಒಂದು ಪ್ರಾಡಕ್ಟ್ಗಳನ್ನ ನೀವು ಕನೆಕ್ಟ್ ಮಾಡ್ಬೋದು. ಇದಕ್ಕೆ ಕನೆಕ್ಟ್ ಮಾಡಿಕೊಂಡು 6 ಆಂಪಿಯರ್ಗೆ ನೀವು ಕನೆಕ್ಟ್ ಮಾಡ್ಬೋದು. ಇದು ನಾನು ತಗೊಂಡಿರೋದು 16 ಆಂಪಿಯರ್. ಸೊ 16 ಆಂಪಿ ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ, ನಾವು ಮಿಕ್ಸಿ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ, ಆಮೇಲೆ ಒಂದು ವಾಷಿಂಗ್ ಮೆಷಿನ್ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ, ಆಮೇಲೆ ಮೈಕ್ರೋವೇವ್ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ ಇದು 16 ಆಂಪಿಯರ್ ನಮಗೆ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದು 6A ಫಾರ್ ರೆಫ್ರಿಜರೇಟರ್ ಅಂತ. ರೆಫ್ರಿಜರೇಟರ್ಗೆ ಸಪ್ರೇಟ್ ಆಗಿ ಒಂದು
ಸ್ಮಾರ್ಟ್ ಪ್ಲಗ್ ಬರುತ್ತೆ, ಅದನ್ನ ನೀವು ಬೈ ಮಾಡ್ಬೋದು. ಸಪ್ರೇಟಾಗಿ ರೆಫ್ರಿಜರೇಟರ್ ಬೇಕಿತ್ತ ಅಂತಂದರೆ. ಸೊ ಆಲ್ಮೋಸ್ಟ್ ಇತ್ತೀಚಿನ ಒಂದು ರೆಫ್ರಿಜರೇಟರ್ಗಳಲ್ಲಿ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇರುತ್ತೆ. ಸೊ ಅಷ್ಟು ಅವಶ್ಯಕತೆ ಬೀಳಲ್ಲ ಅನ್ಕೋತೀನಿ. ಸೊ ಇದರಲ್ಲಿ ನಿಮಗೆ ವಿತ್ ಕಾರ್ಡ್ ಮತ್ತು ವಿತೌಟ್ ಕಾರ್ಡ್ ಬರುತ್ತೆ. ಸೊ ವಿತ್ ಕಾರ್ಡ್ ಅಂದರೆ ಇದು ವೈರ್ ಬರುತ್ತೆ, ಒಂದು 60 ಸೆಂಟಿಮೀಟರ್ ವೈರ್ ಬರುತ್ತೆ, ಇದು ವಿತ್ ಕಾರ್ಡು. ಸೊ ವಿತೌಟ್ ಕಾರ್ಡ್ ಅಂದರೆ ಜಸ್ಟ್ ಇಲ್ಲೇ ಬರುತ್ತೆ, ಹಿಂದ್ಗಡೆ ಒಂದು ಪ್ಲಗ್ ಬರುತ್ತೆ, ಇದನ್ನ ನೀವು ಕನೆಕ್ಟ್ ಮಾಡ್ಬೋದು. ಸೊ ನಿಮ್ಮ ಒಂದು ವಾಲ್ನಲ್ಲಿ ವಾಲ್ ಸಾಕೆಟ್ಗೆ ಜಾಸ್ತಿ ಜಾಗ ಇಲ್ಲ ಅಂತಂದರೆ ನೀವು ವಿತ್ ಕಾರ್ಡ್ ತೊಗೋಬೋದು. ಇದು 60 ಸೆಂಟಿಮೀಟರ್ ಬರುತ್ತೆ ನೋಡಿ, ಇಷ್ಟು ಉದ್ದ ಬರುತ್ತೆ ಇದು. ಸೊ ಇದು ಕೂಡ ಎರಡು ಸೇಮ್ ವರ್ಕ್ ಮಾಡುತ್ತೆ, ಜಸ್ಟ್ ವೈರ್ ಮಾತ್ರ ಡಿಫ್ರೆನ್ಸು. ಆಮೇಲೆ ಇದರೊಂದು ಪ್ರೈಸ್ ಎಷ್ಟು ಅಂತ ನೋಡಿದ್ರೆ ನಿಮಗೆ 1200 ರೂಪಾಯಿಗೆ 16 ಆಂಪಿಯರ್ ಪ್ರಾಡಕ್ಟ್ ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ. ಆಮೇಲೆ ನೀವು 6 ಆಂಪಿಯರ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ 999 1000 ರೂಪಾಯಿಗೆ ಸಿಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೂಲಕ ನೀವು ಅಮೆಜಾನ್ ಥ್ರೂ ಬೈ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.